ಸಲ್ಲಿಸ್ತಾ ಇದ್ದೀನಿ. ಹೊಂದಿರ್ತಕ್ಕಂಥ ಎಫ್ಗಳು ಒಂದು ಟೀಮ್ಗೂ ಸಹ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದೆ. ಮತ್ತೆ ಈ ಒಂದು ಕ್ರಿಕೆಟ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಟೀಮ್ಗಳಿಗೂ ಸಹ ಇದೇ ಒಂದು ಸ್ಪಿರಿಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸಹ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕ್ರೀಡೆಯ ನಾವು ಗೆಲ್ತೀವೋ ಸೋಲ್ತೀವೋ ಅದು ಎರಡನೇ ವಿಚಾರ. ಪ್ರತಿಯೊಬ್ಬರೂ ಸಹ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಂದ್ರೆ ಕ್ರೀಡೆ ಅನ್ನೋದು ಅತ್ಯುತ್ತಮ ಒಂದು ಮೆಡಿಸಿನ್ಸ್ ಯಾವ ತರ ಯೂಸ್ ಮಾಡ್ತೀವೋ ಕ್ರಿಕೆಟ್ಗೂ ಇದು ಏನು ಒಂದು ಕ್ರೀಡೆ ಕೂಡ ಒಂದು ಮೆಡಿಸಿನ್ಸ್ ಗಿಂತ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಔಷಧ. ನಾವು ಯಾವಾಗ ಕ್ರೀಡೆಯನ್ನು ಆಡಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂತೀವೋ ಯಾವಾಗ ಮೆಡಿಸಿನ್ಸ್ ಕೂಡ ಬೇಕಾಗೋದಿಲ್ಲ, ಆಸ್ಪತ್ರೆ ಬೇಕಾಗಿರಲ್ಲ, ಏನು ಬೇಕಾಗಿರಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಏನು ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಗೇಮ್ಸ್ ಇರ್ಬೋದು, ಕ್ರೀಡೆಯಲ್ಲಿ ಮತ್ತೆ ಗೇಮ್ಸ್ ಅಲ್ಲಿ ಹೆಚ್ಚಿನ ಒಂದು ತಮ್ಮ ದಿನನಿತ್ಯದ ನೀವು ಏನ್ ಕೆಲಸ ಮಾಡ್ತೀರಾ, 24 ಗಂಟೆ ನಿದ್ದೆ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ನಿಮಗೆ ಅಂತ ಹೇಳ್ಬಿಟ್ಟು ಮಾಡೋದು ಒಂದೇ ಒಂದು ಕೆಲಸ. ಅದೇ ಒಂದು ಯೋಗ ಇರ್ಬೋದು, ಒಂದು ಕ್ರಿಕೆಟ್ ಇರ್ಬೋದು, ಇಲ್ಲ ವಾಕಿಂಗ್ ಇರ್ಬೋದು. ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮಗೆ ಅಂತ ಒಂದು 1 ಅವರ್ ಅಥವಾ 2 ಅವರ್ ಈ ಒಂದು ಕ್ರೀಡೆಗೋಸ್ಕರ ತಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಮೀಸಲು ಇರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಾಗಿ ನಾನು ಮನವಿ ಮಾಡ್ಕೊಂತ ಇದ್ದೇನೆ.